ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಜೋರಾಗಿದ್ದು ನಿನ್ನೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ರೈತರ ಮಾತುಕತೆ ವಿಫಲವಾಗಿರೋ ಬೆನ್ನಲ್ಲೇ ಇವತ್ತು ಹೋರಾಟ ತೀವ್ರಗೊಳಿಸಿದ ರೈತರು ಜಿಲ್ಲೆಯ ಹೆದ್ದಾರಿಗಳನ್ನು ತಡೆದು ತೀವ್ರ ಆಕ್ರೋಶ ಹೊರಹಾಕಿದರು. ಸಾಲದಕ್ಕೆ 3,500 ರೂಪಾಯಿ ಬೆಲೆಗೆ ಪಟ್ಟು ಹಿಡಿದಿರೋ ರೈತರು ಹೋರಾಟದ ಕಿಚ್ಚನ್ನ ತೀವ್ರಗೊಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ನಿಲ್ಲದ ಕಬ್ಬು ಬೆಳೆಗಾರರ ಕಿಚ್ಚು, ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ, ಆಕ್ರೋಶ. ಹೆದ್ದಾರಿ ಮೇಲೆ ಮುಳ್ಳು ಕಂಟಿ ಕಲ್ಲು ಹಾಕಿ ಬಂದ್ ಮಾಡಿ ಪ್ರತಿಭಟಿಸುತ್ತಿರೋ ರೈತರು, ಸಾಲುಗಟ್ಟಿ ನಿಂತಿರೋ ನೂರಾರು ವಾಹನಗಳು, ಇವುಗಳ ಮಧ್ಯೆ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಆಗಲೇಬೇಕು ಅಂತ ಹಠಕ್ಕೆ ಬಿದ್ದಿರೋ ಅನ್ನದಾತರು. ಅಂದಹಾಗೆ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ. ಹೌದು, ಮುಧೋಳದಲ್ಲಿ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿಗೆ ನಡೀತಾ ಇರುವಂತಹ ಹೋರಾಟ ಇವತ್ತು ತೀವ್ರ ಸ್ವರೂಪವನ್ನೇ ಪಡೆದುಕೊಂಡಿದ್ದು, ಇಂದು ಬೆಳಗ್ಗಿನಿಂದಲೇ ಮುಧೋಳ ತಾಲೂಕಿನ ಚಿಕ್ಕೂರ ಬಳಿ ರಾಯಚೂರು ಬೆಳಗಾವಿ ರಾಜ್ಯ ಹೆದ್ದಾರಿ, ಕಸಬಾ ಜಂಬಗಿ ಬಳಿ ಧಾರವಾಡ ವಿಜಯಪುರ ಹಾಗೂ ಮುಧೋಳದ ಬಳಿ ಬಾಗಲಕೋಟೆ ಸಂಕೇಶ್ವರ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ರೈತರು ಪ್ರತಿಭಟನೆ ನಡೆಸಿದರು. ಕಬ್ಬು ಬೆಳೆಗಾರರ ಪ್ರತಿಭಟನೆ ಹಿನ್ನೆಲೆ ರಸ್ತೆಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತು ಪ್ರಯಾಣಿಕರಂತೂ ಪರದಾಡಿದ್ರು. ಪ್ರತಿಭಟನಾ ನಿರತ ರೈತರು ರಸ್ತೆಯಲ್ಲಿಯೇ ಅಡುಗೆ ಮಾಡಿ ಊಟ ಮಾಡಿದ್ರು. ರೈತರ ಮನವೊಲಿಸೋಕೆ ನಿನ್ನೆ ದಿನವಿಡೀ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಡಿಸಿ, ಎಸ್ಪಿ ಸಭೆಯನ್ನ ನಡೆಸಿದ್ರು. ಈ ಸಭೆಯೂ ಕೂಡ ವಿಫಲಗೊಂಡ ಬೆನ್ನಲ್ಲೇ ಇಂದು ರೈತರು ಪ್ರತಿಭಟನೆಯನ್ನ ಮತ್ತಷ್ಟು ಉಗ್ರಗೊಳಿಸಿದ್ರು. ಸರ್ಕಾರ ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು 3,500 ರೂಪಾಯಿ ಘೋಷಣೆ ಮಾಡಿದ್ದೆ. ಆದಲ್ಲಿ ನಾವು ಇವತ್ತು ನಮ್ಮ ಧರಣಿಯನ್ನು ಹಿಂದಕ್ಕೆ ತಗೋತೀವಿ. ಗುರ್ಲಾಪುರದ ಎಲ್ಲರೂ ಹೇಳ್ತಾರೆ, ಗುರ್ಲಾಪುರದ ಈಗ ಒಂದು ಕಬ್ಬಿನ ಬೆಳೆ ಅಂತ ಮೇಲೆ ಇದು ಒಂದು ರಾಷ್ಟ್ರೀಯ ಬೆಳೆ ಆಗೈತಿ, ಕಮರ್ಷಿಯಲ್ ಬೆಳೆ ಇದೆ. ಆದರೆ ಒಂದು ಜಿಲ್ಲಾದ ಹಿತಾಸಕ್ತಿ ಇಟ್ಕೊಂಡಿವರು ಆ ರೈತರದಷ್ಟ ಕೇಳ್ಕೊಂಡು 3,300 ಘೋಷಣೆ ಮಾಡಿದ್ರು. ಬಾಗಲಕೋಟೆ ಜಿಲ್ಲಾ ರೈತರಿಗೆ ಕರ್ಕೊಂಡು ಇವ್ರ ಜೊತೆನೂ ಡಿಸ್ಕಸ್ ಮಾಡಿ ಇಲ್ಲಿ ಏನೇನೈತೆ ಕೇಳ್ಕೊಂಡು ವಿಚಾರ ಮಾಡಿ ಫೈನಲ್ ಮಾಡಿತ್ತಂದ್ರೆ ಅವತ್ತು ಮುಗಿತಿತ್ತು. ಆದರೆ ಇವ್ರು ಏನು ಮಾಡಿದ್ರು, ಅಲ್ಲಿ ಗುರ್ಲಾಪುರದೊಳಗಿದ್ದ ರೈತರನ್ನಷ್ಟ ಸಂಪರ್ಕ ಮಾಡಿಕೊಂಡು ಅಲ್ಲಿ ಏನು ಹಾಕೋ ಅದು ಸಮಸ್ಯೆ ಅಷ್ಟೇ ಅರ್ಥ ಮಾಡ್ಕೊಂಡು ಅವ್ರ ಪ್ರಕಾರ ಅಷ್ಟೇ ರೇಟ್ ಫೈನಲ್ ಮಾಡಿದ್ರು. ಆದ್ರೆ ಆ ರೇಟಿಗೆ ನಮ್ಗೆ ತೃಪ್ತಿ. ಅತ್ತ ರೈತರು ಹೆದ್ದಾರಿ ತಡೆದು ಹೋರಾಟ ಮುಂದುವರೆಸಿದ್ರೆ, ಎತ್ತ ಪೊಲೀಸರಿಗೂ ಕೂಡ ಪ್ರತಿಭಟನೆಯ ಬಿಸಿ ತಟ್ಟಿದ ಪ್ರಸಂಗಗಳು ನಡೆದವು. ಕೆಲವು ರೈತರು ನಡು ರಸ್ತೆಯಲ್ಲೇ ಉರುಳು ಸೇವೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮುಧೋಳ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ತೀವ್ರ ಸ್ವರೂಪ ಪಡೆದುಕೊಂಡ ಹೋರಾಟವನ್ನ ಶಮನಗೊಳಿಸಲು ಇಂದು ಕೂಡ ಪ್ರಯತ್ನಗಳು ಮುಂದುವರೆದಿದ್ದು, ಮತ್ತೊಂದು ಸುತ್ತಿನ ಮಾತುಕತೆಗೆ ವೇದಿಕೆ ಸಿದ್ಧವಾಗ್ತಿದೆ. ಇಂದು ರೈತ ಮುಖಂಡರು ಕರೆ ನೀಡಿದ ಹಿನ್ನೆಲೆ ಮುಧೋಳ ತಾಲೂಕಿನಲ್ಲಿ ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡಿ ಪ್ರತಿಭಟನೆ ಬಿಸಿ ಹೆಚ್ಚಿಸಲಾಗಿದೆ. ಘೋಷಣೆ ಮಾಡಿದ್ದು ಅವರು FRP ಬೇಸ್ ಮೇಲೆ ಮಾಡ್ಯಾರ ಸರ್. FRP ಬೇಸ್ ಮೇಲೆ ಆದ್ರೆ ನಮಗೆ ಆ ರೇಟ್ ಕುಂದ್ರಂಗಿಲ್ಲ ಸರ್. ಆ ರೇಟ್ ಕುಂದ್ರಲಿಕ್ಕೆ ಅಂದ್ರೆ ನಾವು ಯಾಕೆ ಒಪ್ಪಬೇಕು ಸರ್? ಅದನ್ನ FRPನೇ ಒಪ್ಪಿಲ್ಲ ಅಂದಮೇಲೆ ನಾವು ಈ ಸರ್ಕಾರ ಘೋಷಣೆ ಮಾಡಿದ್ದು ಒಪ್ಪಿಲ್ಲ. ಈಗ ಫ್ಯಾಕ್ಟ್ರಿ ಮಾಲೀಕರಿಗೆ ಕಬ್ಬು ಕೊಟ್ಟಿವು, ನಾವು ಕಬ್ಬು ಕೊಟ್ಟಿವು, ಅದು ದುಡ್ಡು ವಸೂಲಿ ಮಾಡೋದು ಅಷ್ಟೇ. ಕಬ್ಬ ನಮ್ದೈತಿ, ಕಬ್ಬಿನ ಬೆಲೆ ಅವ್ರು ಕೊಡ್ಬೇಕು. ಯಾರಪ್ಪಂದು ಏನಿಲ್ಲ, ಅವ್ರೇನ ನಾವೇನ ಹಂಗೇನು ಬೆಳೆಸಿಲ್ಲ. ಬಿಸಿಲಲ್ಲಿ ನೀರು ಹಾಸಿ ಗೊಬ್ಬರ ಹೋಗೋದು, ಗೊಬ್ಬರ ರೇಟ ಎಲ್ಲ ನೋಡಿದ್ರೆ ಅವ್ರ ಅಪ್ಪನ ಮನೆ ಕೊಡೋದಿಲ್ಲ ಕಬ್ಬಿನ ಫ್ಯಾಕ್ಟ್ರಿ ಅವರು. ಬಾಗಲಕೋಟೆಯಲ್ಲಿ ರೈತರ ಕಿಚ್ಚು ಕಾವೇರಿದೆ. ಇತ್ತ ಬೀದರ್ನಲ್ಲೂ ರೈತರು ಬೀದಿಗಿಳಿದು ಹೋರಾಡ್ತಿದ್ದಾರೆ. ಹೈದರಾಬಾದ್ ಮುಂಬೈ ಹೆದ್ದಾರಿ ತಡೆದು ಪ್ರತಿಭಟಿಸಿದ ಕಬ್ಬು ಬೆಳೆಗಾರರು ಸಿಎಂ ಹಾಗೂ ಸಚಿವರ ಅಣಕು ಶ್ರದ್ಧಾಂಜಲಿಯ ಫ್ಲೆಕ್ಸ್ ಅನ್ನ ಪ್ರದರ್ಶಿಸಿದ್ದಾರೆ. ಇದೇ ಫ್ಲೆಕ್ಸ್ ವಿಚಾರಕ್ಕೆ ಪೊಲೀಸರು ಹಾಗೂ ರೈತರ ನಡುವೆ ಮಾರಾಮಾರಿ ನಡೆದಿದೆ. ಉದ್ರಿಕ್ತ ರೈತರನ್ನ ಸಮಾಧಾನ ಪಡಿಸಲು ಪೊಲೀಸರು ಹರಘೋಷಣೆ ಮಾಡಿ ರೈತರಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ. ಒಟ್ನಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ರೈತರ ಕಬ್ಬಿನ ದರ ನಿಗದಿಗಾಗಿ ನಡೀತಾ ಇರುವ ಹೋರಾಟದ ಕಿಚ್ಚು ದಿನೇ ದಿನೇ ಜೋರಾಗ್ತಿದೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.